ಎಲ್ಲರಿಗೂ ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಪ್ರತಿ ವರ್ಷ ಶ್ರಾವಣ ಮಾಸದಂತೆ ಈ ವರ್ಷವೂ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ ಆರಾಧನೆ ನಡೆಯುತ್ತಿದೆ. ಗುರುರಾಯರು ಸಶರೀರವಾಗಿ ವೃಂದಾವನಸ್ಥರಾದ ದಿನವನ್ನು ಭಕ್ತರು ಗುರುರಾಯರ ಆರಾಧನೆ ಎಂದು ಆಚರಿಸುತ್ತಾರೆ. ಈ ಆರಾಧನೆ 3 ದಿನಗಳ ಕಾಲ ನಡೆಯುತ್ತದೆ. ಪೂರ್ವಾರಾಧನೆ, ಮಧ್ಯಾರಾಧನೆ, ಉತ್ತರಾರಾಧನೆ ಎಂದು ಆಚರಿಸಲಾಗುವ ಈ 3 ದಿನಗಳಂದು ದೇಶಾದ್ಯಂತ ಇರುವ ಎಲ್ಲ ರಾಯರ ಮಠದಲ್ಲಿ ವಿಶೇಷ ಪೂಜೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಗುರು ರಾಘವೇಂದ್ರರ ವೈಭವ, ರಾಯರ ಚರಿತ್ರೆ ಪಠನ, ರಾಯರ ಪವಾಡಗಳು, ಪ್ರವಚನಗಳು ನಡೆಯುತ್ತವೆ. ಅನ್ನ ಸಂತರ್ಪಣಾ ಜರುಗುತ್ತದೆ. ಸುಮಾರು 16ನೇ ಶತಮಾನದಲ್ಲಿ ತಿಮ್ಮಣ್ಣ ಭಟ್ಟರು ಹಾಗೂ ಗೋಪಮ್ಮ ಎಂಬ ಸಾಧ್ವಿ ದಂಪತಿಗಳಿಗೆ ತಿರುಪತಿ ತಿಮ್ಮಪ್ಪನ ಅನುಗ್ರಹದಿಂದ ಜನಿಸಿದ ಶಿಶುವೇ ಗುರು ರಾಘವೇಂದ್ರ ತೀರ್ಥರು. ರಾಯರ ಪೂರ್ವಾಶ್ರಮದ ಹೆಸರು ವೆಂಕಟನಾಥ ಎಂದು ಅಥವಾ ವೀಣಾ ವೆಂಕಣ್ಣ ಭಟ್ಟ ಎಂದು. ಎಲ್ಲ ಮಕ್ಕಳಂತೆ ವೆಂಕಟನಾಥರು ತಮ್ಮ ಬಾಲ್ಯವನ್ನು ಕಳೆದರು. ಸಮಗ್ರ ಬ್ರಹ್ಮ ಮೀಮಾಂಸಾ ಶಾಸ್ತ್ರವನ್ನು ಅಭ್ಯಸಿಸಿ ಪ್ರಕಾಂಡ ಪಾಂಡಿತ್ಯವನ್ನು ಗಳಿಸಿದರು. ಶ್ರೀ ಸುಧೀಂದ್ರ ತೀರ್ಥರಿಂದ ಸರ್ವಜ್ಞ ಪೀಠವನ್ನು ಅಲಂಕರಿಸಿದ ಬಳಿಕ ಹಗಲಿರಳು ಸಂಚರಿಸಿ ದೀನ ದಲಿತರ ಉದ್ಧಾರಕ್ಕಾಗಿ ಕಾರಣರಾದರು. ತಮ್ಮ ಅಪೂರ್ವ ತಪೋಬಲದಿಂದ ದೇಹಿ ಎಂದು ಬರುವ ಭಕ್ತರ ಮನೋಕಾಮನೆಯನ್ನು ಈಡೇರಿಸುವ ಕಲಿಯುಗದ ಕಾಮಧೇನು ಎಂದೆನಿಸಿದ ಶ್ರೀ ರಾಘವೇಂದ್ರ ಸ್ವಾಮಿಯವರಿಗೆ ನಮೋ ನಮಃ. ರಾಯರು ಕೇವಲ ಯತಿಗಳಷ್ಟೇ ಅಲ್ಲ, ಸಾಹಿತ್ಯ ಸರಸ್ವತಿಯೂ ಹೌದು ಮತ್ತು ಸಂಗೀತ ಸರಸ್ವತಿಯ ವರಪುತ್ರರೂ ಹೌದು. ಸಂಸ್ಕೃತದಲ್ಲಿ ಪರಿಮಳ ಪೀಠಿಕಾ, ನ್ಯಾಯ ಮುಕ್ತಾವಳಿ, ತತ್ವಮಂಜರಿ, ಸೂತ್ರ ಭಾಷ್ಯ, ಭಾವದೀಪ, ತಾತ್ಪರ್ಯ ನಿರ್ಣಯ ಮುಂತಾದ ಅಮೂಲ್ಯ ಕೃತಿಗಳನ್ನು ಬರೆದಿರುವ ಶ್ರೀ ಗುರು ರಾಘವೇಂದ್ರ ತೀರ್ಥರು ಮಹಾಭಾರತವೇ ಮೊದಲಾದ ಕೃತಿಗಳಿಗೆ ಅರ್ಥ ವಿವರಣೆಯ ಹಾಗೂ ಭಾಷ್ಯಗಳನ್ನು ಬರೆದಿದ್ದಾರೆ. ಗುರುರಾಯರು ಕನ್ನಡದಲ್ಲಿಯೂ ಅನೇಕ ಕೃತಿಗಳನ್ನು ರಚಿಸಿದ್ದಾರೆ ಎನ್ನಲಾಗುತ್ತದೆ. ಆದರೆ ಈವರೆಗೆ ದೊರೆತಿರುವ ಇಂದು ಎನಗೆ ಗೋವಿಂದ ಎಂಬ ಕೃತಿರತ್ನ ಮಾತ್ರ ಲಭ್ಯವಾಗಿದೆ. ಗುರುರಾಯರ ಕಾಲ ಕ್ರಿಸ್ತಶಕ 1595ರಿಂದ 1671ರವರೆಗೆ. ಗುರುರಾಯರು ಸಶರೀರದೊಂದಿಗೆ ವೃಂದಾವನಸ್ಥರಾಗಿ 3 ಶತಮಾನಗಳಿಗೂ ಹೆಚ್ಚು ಕಾಲ ಕಳೆದಿದೆ. ಕಲಿಯುಗದ ಕಾಮಧೇನು ಗುರುರಾಯರು ವೃಂದಾವನದಲ್ಲಿಯೇ ಇದ್ದು ಸರ್ವರನ್ನು ಸಲಹುತ್ತಾರೆ ಎಂಬ ನಂಬಿಕೆಯು ಅವರ ಭಕ್ತರದು ಆಗಿದೆ. ರಾಯರು ವೃಂದಾವನವನ್ನು ಪ್ರವೇಶಿಸುವ ಮೊದಲು ತಾವು ಒಟ್ಟು 700 ವರ್ಷಗಳ ಕಾಲ ಸಶರೀರದೊಂದಿಗೆ ವೃಂದಾವನದಲ್ಲಿದ್ದು ಭಕ್ತರ ಸಂಕಷ್ಟ ಪರಿಹರಿಸುವುದಾಗಿ ವಚನವನ್ನು ಕೊಟ್ಟಿದ್ದಾರೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ಭಕ್ತ ಶ್ರೇಷ್ಠ ಪರಂಪರೆಗೆ ಸೇರಿದ ಪೌರಾಣಿಕ ಪ್ರಸಿದ್ಧ ಭಕ್ತ ವೃಂದಕ್ಕೆ ಸೇರಿದ ಪ್ರಹ್ಲಾದರ ಪುನರ ಅವತಾರವೇ ಎಂಬ ಚಿಂತನೆ ಕೂಡ ಜನಮನದಲ್ಲಿ ಇದೆ. ಹಲವಾರು ಪವಾಡ ಪ್ರಧಾನ ಚಿಂತನೆಗಳ ಸುತ್ತ ಕೂಡ ರಾಯರ ಬದುಕು ಪ್ರಸಿದ್ಧವಾಗಿದೆ. ಮಹಿಮಾನ್ವಿತವಾಗಿರುವಂತಹ ಯತಿವರ್ಯರ ಗುರು ಪರಂಪರೆಯಲ್ಲಿ ಮೂಡಿ ಬಂದ ಆಚಾರ್ಯರಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ಇರುವ ಅಸಂಖ್ಯಾತ ದೇವಸ್ಥಾನಗಳು ಅವರ ಕುರಿತಾದ ಭಕ್ತಿ ಶ್ರದ್ಧೆಗಳಿಗೆ ಸಾಕ್ಷಿಯಾಗಿ ನಿಂತಿವೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮವ್ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮಿತಾಂ ಕಾಮಧೇನಿವೆ. ಶ್ರೀ ಗುರು ರಾಘವೇಂದ್ರದ ದಿವ್ಯ ಕೃಪೆ ನಮ್ಮೆಲ್ಲರ ಮೇಲಿರಲಿ ಎಂದು ಆ ಮಹಾತ್ಮರಿಗೆ ನಮಿಸೋಣ. ರೋಗಗಳಿಂದ ಮುಕ್ತಿ ನೀಡುವ ಕೃಪಾಸಾಗರ ಶ್ರೀ ರಾಘವೇಂದ್ರರೇ ಈ ಲೋಕವನ್ನು ರೋಗ ರುಜಿನಗಳಿಂದ ಕಾಪಾಡಿ ಸದ್ವಿವೇಕದಲ್ಲಿ ಇರುವಂತೆ ಅನುಗ್ರಹಿಸಿ ಎಂದು ಆಶಿಸೋಣ. ಗುರು ರಾಯರಿಗೆ ಕಾಮಧೇನು ಕಲ್ಪವೃಕ್ಷ ಎಂದು ಹೇಳಿ ಆ ಭಕ್ತ ಜನ ಸಮೂಹದಲ್ಲಿ ಇರುವಂತಹ ಅನೇಕ ಬೇಡಿಕೆಗಳಿಗೆ ನಾವು ರಾಯರ ಅನುಗ್ರಹಕ್ಕೆ ಕೃಪಾ ಪಾತ್ರರಾಗೋಣ. ಮಂತ್ರಾಲಯದಲ್ಲಿ ನೆಲೆಸಿದ ಕೃಪಾ ಸಿಂಧು ಈ ಗುರು ರಾಘವೇಂದ್ರ ಸ್ವಾಮಿಯವರು. ಕೃಪಾ ಅನೇಕವಾಗಿವೆ, ಅವರ ಮಹಿಮೆಗಳು ಅನೇಕವಾಗಿವೆ. ಅಪ್ಪಣ್ಣಾಚಾರ್ಯರಿಂದ ರಚಿತಗೊಂಡ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ವ್ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮಿತಾಂ ಕಾಮಧೇನಿವೆ. ನಾವು ನೆನೆದರ ಮಾತ್ರಕ್ಕೆ ಗುರುರಾಯರು ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿ ನಮ್ಮೆಲ್ಲರನ್ನು ಸಲಹುತ್ತಾರೆ, ಅನುಗ್ರಹಿಸುತ್ತಾರೆ. ನಮ್ಮಲ್ಲಿಗೆ ಅವರ ವಿಚಾರಗಳನ್ನು ಹೇಳುವಲ್ಲಿ ಅವರು ಸ್ಪಂದಿಸುತ್ತಾರೆ ಮತ್ತು ನಮಗೆ ಅನುಗ್ರಹಿಸುತ್ತಾರೆ ಎನ್ನುವುದು